ಕಲಿಕಾ ಚೇತರಿಕೆ 8ನೇ ತರಗತಿ ವಿಜ್ಞಾನದ ಈ ದಿನ ನಾವು ಕಲಿಕಾ ಹಾಳೆ 2 ಮತ್ತು 3ರಲ್ಲಿ ಚಟುವಟಿಕೆಗಳ ಉತ್ತರಗಳ ವಿಡಿಯೋಗಳನ್ನು ನೋಡೋಣ. ಇದಕ್ಕಿಂತ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಜ್ಞಾನ, ಹಿಂದಿ, ಸಮಾಜ ವಿಜ್ಞಾನದ ಕಲಿಕಾ ಹಾಳೆಗಳ ಉತ್ತರಗಳ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ಅದನ್ನು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇವತ್ತು ಕಲಿಕಾ ಹಾಳೆ 2ರಲ್ಲಿ ಕಲಿಕಾ ಫಲ 2 ಏನಿತ್ತು ಅಂತಂದರೆ, ಆಹಾರವಾಗಿ ಬಳಸ್ತಕ್ಕಂಥ ಸಸ್ಯದ ವಿವಿಧ ಭಾಗಗಳನ್ನು ನೀವುಗಳು ಗುರುತಿಸ್ತೀರಿ ಮತ್ತು ಆಹಾರದಲ್ಲಿ ಅವುಗಳನ್ನು ಪತ್ತೆ ಹಚ್ಚತಕ್ಕಂಥ ಸಾಮರ್ಥ್ಯವನ್ನು ನೀವೇನು ಮಾಡ್ತೀರಪ್ಪ ಅಂತಂದರೆ ಹೊಂದುತ್ತೀರಿ ಅಂತಕ್ಕಂಥದ್ದು ಈ ಕಲಿಕಾ ಫಲ 2 ಇತ್ತು. ಕಲಿಕಾ ಹಾಳೆ 2 ಚಟುವಟಿಕೆ 1. ಈ ಕೆಳಗಿನ ಸಸ್ಯಜನ್ಯ ಆಹಾರದ ಘಟಕಾಂಶವು ಸಸ್ಯದ ಯಾವ ಭಾಗವಾಗಿ ರೂಪುಗೊಂಡಿದೆ ಎಂಬುದನ್ನು ಬರೆಯಂತ ಇತ್ತು. ಇಲ್ಲಿ ಆಹಾರದ ಘಟಕಾಂಶಗಳನ್ನು ಕೊಟ್ಟಿದ್ದಾರೆ, ಮುಂದೆ ಸಸ್ಯದ ಯಾವ ಭಾಗ ಇದೆ ಅಂತ ಕೇಳಿದ್ದಾರೆ. ಉತ್ತರ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಮರಗೆಣಸು ಇದೆ, ಇದು ಬೇರು, ಕರಿಬೇವು, ಎಲೆ, ಶುಂಠಿ, ಕಾಂಡ, ಟೊಮೆಟೊ, ಹೂವು, ಕ್ಯಾರೆಟ್, ಬೇರು, ಮೂಲಂಗಿ, ಬೇರು, ಹೂಕೋಸು, ಕಾಂಡ, ಬಾದಾಮಿ, ಬೀಜ, ಬಾಳೆ, ಹೂವು. ಇಷ್ಟು ಏನಿತ್ತಪ್ಪ ಅಂತಂದರೆ ಈ ಆಹಾರದ ಘಟಕಾಂಶಗಳಿದ್ದವು ಮತ್ತು ಅದು ಯಾವ ಸಸ್ಯದ ಭಾಗ ಹೊಂದಿತ್ತು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಇತ್ತು. ಚಟುವಟಿಕೆ 2ರಲ್ಲಿ ನೋಡೋಣ. ನೀವು ಸೇವಿಸುವ ಆಹಾರವು ಒಂದೇ ರೀತಿಯ ಆಹಾರವನ್ನು ಒಳಗೊಂಡಿದೆಯೇ ಅಂತ ಕೇಳಿದ್ದಾರೆ. ಉತ್ತರ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಇಲ್ಲ. ನಾವು ಸೇವಿಸ್ತಕ್ಕಂಥ ಆಹಾರ ಪಿಷ್ಟ, ಕಾರ್ಬೋಹೈಡ್ರೇಟ್, ಲಿಪಿಡ್, ಕೊಬ್ಬು, ಖನಿಜಗಳು, ವಿಟಮಿನ್, ಲವಣಗಳು, ನಾರು ಪದಾರ್ಥ, ಪ್ರೋಟೀನ್ ಮತ್ತು ನೀರುಗಳನ್ನು ಏನು ಮಾಡಿದೆಯಪ್ಪ ಅಂತಂದರೆ ಅದು ಒಳಗೊಂಡಿದೆ ಅಂತಕ್ಕಂಥದ್ದು. ಅಂದರೆ ಆಹಾರದ ಎಲ್ಲ ಘಟಕಾಂಶಗಳನ್ನು ಹೊಂದಿರತಕ್ಕಂಥ ಬೇರೆ ಬೇರೆ ರೀತಿಯ ಆಹಾರಗಳನ್ನು ಸೇವಿಸ್ತೀವಿ, ನಾವು ಒಂದೇ ರೀತಿಯ ಆಹಾರ ಸೇವಿಸೋದಿಲ್ಲ ಅಂತಕ್ಕಂಥ ಈ ಪ್ರಶ್ನೆಗೆ ಉತ್ತರ ಇತ್ತು. ಕಲಿಕಾ ಫಲ 3 ಏನಿದೆ ನೋಡಿ. ಆಹಾರದಲ್ಲಿರುವ ವಿವಿಧ ಪೋಷಕಾಂಶಗಳನ್ನು ಹೆಸರಿಸುತ್ತೀರಿ. ನೀನು ಸೇವಿಸುವ ಆಹಾರದಲ್ಲಿರುವ ವಿವಿಧ ಪೋಷಕಾಂಶಗಳನ್ನು ಗುರುತಿಸ್ತಕ್ಕಂಥದ್ದು ಕಲಿಕಾ ಫಲ 3ರಲ್ಲಿ ಇತ್ತು. ವಿವಿಧ ಪೋಷಕಾಂಶಗಳನ್ನು ಹೆಸರಿಸೋದು ಮತ್ತು ಗುರುತಿಸ್ತಕ್ಕಂಥ ಸಾಮರ್ಥ್ಯ. ಕಲಿಕಾ ಹಾಳೆ 3 ಚಟುವಟಿಕೆ 1. ಸುಗಮಕಾರರ ಸಹಾಯದಿಂದ ವಿಟಮಿನ್ ಮತ್ತು ಖನಿಜಗಳು ದೊರೆಯುವ ಆಹಾರವನ್ನು ಕೇಳಿ ತಿಳಿದುಕೋ. ನಿಮ್ಮ ಶಿಕ್ಷಕರ ಸಹಾಯದಿಂದ ವಿಟಮಿನ್ಗಳು ಯಾವ ಆಹಾರ ಪದಾರ್ಥಗಳಿಂದ ಸಿಗ್ತದೆ, ಖನಿಜಗಳು ಯಾವ ಆಹಾರ ಪದಾರ್ಥಗಳಿಂದ ಸಿಗ್ತದೆ ಅಂತ ಕೇಳಿ ತಿಳಿದುಕೊಳ್ಳಲಿಕ್ಕೆ ಹೇಳಿದ್ದಾರೆ. ಉತ್ತರ ನೋಡೋದಾದ್ರೆ ವಿಟಮಿನ್ಗಳು ಎಲ್ಲಿ ಸಿಗ್ತವೆ, ಖನಿಜಗಳು ಎಲ್ಲಿ ಸಿಗ್ತವೆ ಅನ್ನೋದನ್ನು. ಮೊದಲಿಗೆ ವಿಟಮಿನ್ಗಳು ನೋಡೋದಾದ್ರೆ ಅವು ಧಾನ್ಯಗಳಲ್ಲಿ ಸಿಗ್ತವೆ, ಹಾಲು, ಬೆಣ್ಣೆ, ಹಣ್ಣುಗಳು, ಮೊಟ್ಟೆ, ಮೀನು ಇದರಲ್ಲಿ ಸಿಕ್ಕಿದ್ರೆ. ಖನಿಜಗಳು ಎಲ್ಲಿ ಸಿಗ್ತಾವೆ ಅಂದರೆ ಅದು ಕೂಡ ಶುಂಠಿಯಲ್ಲಿ ಸಿಗ್ತದೆ, ಸೊಪ್ಪುಗಳಲ್ಲಿರ್ತದೆ, ಹಾಲು, ಹಣ್ಣುಗಳಲ್ಲಿರ್ತದೆ, ಮೊಟ್ಟೆ. ಮೀನುಗಳಲ್ಲಿ ಏನಿರ್ತಾವಪ್ಪ ಅಂತಂದ್ರೆ ಖನಿಜಗಳು ನಮಗೆ ಸಿಗ್ತವೆ. ಚಟುವಟಿಕೆ 2. ಈ ಕೆಳಗಿನ ಆಹಾರ ಪದಾರ್ಥಗಳನ್ನು ಪಿಷ್ಟ, ಪ್ರೋಟೀನು ಮತ್ತು ಕೊಬ್ಬುಗಳಾಗಿ ವರ್ಗೀಕರಿಸಿ ಅಂತ ಕೊಟ್ಟಿದ್ರು. ಅದರಲ್ಲಿ ಯಾವ ಪಿಷ್ಟ ಇದ್ದಾವೆ, ಯಾವ ಪ್ರೋಟೀನ್ ಇದ್ದಾವೆ, ಯಾವ ಕೊಬ್ಬುಗಳಿದ್ದಾವೆ ಅನ್ನೋದನ್ನು ಆರಿಸಿ ಬರಿಬೇಕಿತ್ತು. ಉತ್ತರ ನೋಡೋದಾದ್ರೆ ಕೊಟ್ಟದಲ್ಲಿ ಪಿಷ್ಟ ಯಾವಿದಾವಂದ್ರೆ ಗೆಣಸು ಇದೆ, ಆಲೂಗಡ್ಡೆ, ಗೋಧಿ, ಕಬ್ಬು, ಅಕ್ಕಿ, ಮೆಕ್ಕೆಜೋಳ ಇವೆಲ್ಲವುಗಳು ಕೂಡ ಪಿಷ್ಟವನ್ನು ಹೊಂದಿದ್ದಾವೆ. ಇನ್ನು ಪ್ರೋಟೀನ್ಗಳು ಯಾವ್ಯಾವ ಇದಾವಂದ್ರೆ ಹೆಸರು ಕಾಳು, ಕಡಲೆಕಾಳು, ತೊಗರಿಬೇಳೆ, ಸಜ್ಜೆ, ಸೋಯಾಬೀನ್, ಬಟಾಣಿ ಇವೆಲ್ಲ ಏನಿದಾವಪ್ಪ ಅಂತಂದ್ರೆ ಪ್ರೋಟೀನುಗಳು ಆಗಿದ್ದಾವೆ. ಇವೆರಡನ್ನು ಬಿಟ್ಟು ಯಾವ ಉಳಿದು ಕಡಲೆಕಾಯಿ ಬೀಜ, ಗೋಡಂಬಿ, ಬಾದಾಮಿ, ಎಳ್ಳು ಇವು ಏನಾಗಿದಾವಪ್ಪ ಅಂದ್ರೆ ಕೊಬ್ಬನ್ನು ಹೊಂದಿದ್ದಾವೆ. ಇದೇ ಇತ್ತು ಆಹಾರ ಪದಾರ್ಥ ಪಿಷ್ಟ, ಪ್ರೋಟೀನ್ ಮತ್ತು ಕೊಬ್ಬುಗಳಾಗಿ ವರ್ಗೀಕರಿಸುವ ಚಟುವಟಿಕೆ. ಚಟುವಟಿಕೆ 3. ಈ ಕೆಳಗಿನ ಚಿತ್ರಗಳಲ್ಲಿ ಗಮನಿಸಿ ಆಹಾರ ಪದಾರ್ಥಗಳ ಹೆಸರುಗಳನ್ನು ಖಾಲಿ ಜಾಗದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ರು. ಮೊದಲ ಚಿತ್ರದಲ್ಲಿ ಕಾರ್ಬೋಹೈಡ್ರೇಟ್ಗೆ ಸಂಬಂಧಪಟ್ಟಂತೆ ಆಹಾರ ಪದಾರ್ಥಗಳನ್ನು ಕೊಟ್ಟಿದ್ರು. ಆ ಕಾರ್ಬೋಹೈಡ್ರೇಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಏನಿದಾವಂದ್ರೆ ಗೆಣಸು, ಆಲೂಗಡ್ಡೆ, ಕಬ್ಬು, ಪಪ್ಪಾಯ, ಕಲ್ಲಂಗಡಿ, ಮಾವು, ಮೆಕ್ಕೆಜೋಳ, ಸಜ್ಜೆ, ಅಕ್ಕಿ, ಗೋಧಿ ಇವೆಲ್ಲ ಆಹಾರ ಪದಾರ್ಥಗಳು ಕಾರ್ಬೋಹೈಡ್ರೇಟ್ನ ಚಿತ್ರದಲ್ಲಿ ಇದ್ದಾವೆ. 2ನೇ ಚಿತ್ರ ಇತ್ತು ಪ್ರೋಟೀನ್ಗಳಿಗೆ ಸಂಬಂಧಪಟ್ಟಂತೆ. ಅದರಲ್ಲಿ ಏನಿದ್ದಾವೆ ಅಂತಂದರೆ ಹೆಸರು ಕಾಳು, ತೊಗರಿಬೇಳೆ, ಬೀನ್ಸ್, ಸೋಯಾಬೀನ್ಸ್, ಬಟಾಣಿ, ಕಡಲೆಕಾಳು, ಮಾಂಸ, ಹಾಲು, ಮೊಟ್ಟೆ, ಪನೀರ್ ಮತ್ತು ಮೀನು ಈ ಆಹಾರ ಪದಾರ್ಥಗಳು ಪ್ರೋಟೀನ್ಗಳ ಚಿತ್ರದಲ್ಲಿ ಇದ್ದಾವೆ. ಇನ್ನು 3ನೇದಾಗಿ
ಕೊಬ್ಬು ಇದು ಚಿತ್ರದಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳು ಕಡಲೆಕಾಯಿ ಬೀಜ, ಗೋಡಂಬಿ, ಬಾದಾಮಿ, ಎಳ್ಳು, ಮಾಂಸ, ಮೀನು, ಮೊಟ್ಟೆ, ಹಾಲು, ತುಪ್ಪ ಮತ್ತು ಬೆಣ್ಣೆ ಇವುಗಳು ಏನಾಗಿದಾವಪ್ಪ ಅಂದ್ರೆ ಕೊಬ್ಬಿನಲ್ಲಿ ಇರ್ತವೆ. ಆ ಚಿತ್ರದಲ್ಲಿ ಇವೆಲ್ಲ ಆಹಾರ ಪದಾರ್ಥಗಳು ಇದ್ದವು. ಇನ್ನು ನನ್ನ ತಿಳುವಳಿಕೆಯನ್ನು ನಾನೇ ಪರೀಕ್ಷಿಸಿಕೊಳ್ಳುವೆ ಅಂತ ನಿಮಗೆ ಸ್ವಲ್ಪ ಏನು ಮಾಡಿದ್ದಾರೆ, ಸ್ವಮೌಲ್ಯಮಾಪನಕ್ಕಾಗಿ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲೇದೇನಿದೆ ನೋಡಿ, ಈ ಕೆಳಗಿನ ಕೋಷ್ಟಕವನ್ನ ಸುಗಮಕಾರರ ಸಹಾಯದಿಂದ ಪೂರ್ಣಗೊಳಿಸು. ಸುಗಮಕಾರರು ಅಂತಂದ್ರೆ ಶಿಕ್ಷಕರು ಅಂತ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಶಿಕ್ಷಕರ ಸಹಾಯದಿಂದ ತಾವು ಏನನ್ನ ಪೂರ್ಣಗೊಳಿಸ್ಬೇಕಂದ್ರೆ, ಸೊ ಇಲ್ಲಿ ಸ್ನೇಹಿತನ ಹೆಸರುಗಳನ್ನ ಬರಿಬೇಕು, ಆತ ಇಂದು ಸೇವಿಸಿರ್ತಕ್ಕಂಥ ಆಹಾರ ಏನನ್ನಂತ ಬರಿಬೇಕು, ಆ ಆಹಾರದಲ್ಲಿನ ಘಟಕಗಳು ಯಾವ್ಯಾವ ಅಂತ ಬರೀರಿ, ಅದು ಸಸ್ಯ ಮೂಲ ಇದ್ರೆ ಯಾವ್ಯಾವ ಇದಾವೆ ಅನ್ನೋದನ್ನ, ಸಸ್ಯದ ಮೂಲ ಇದ್ರೆ ಸಸ್ಯದ ಯಾವ ಭಾಗ ಇದೆ, ಸೊ ಪ್ರಾಣಿ ಮೂಲ ಆಹಾರ ಇತ್ತಂದ್ರೆ ಅದು ಏನು ಅಂತ ಕೇಳಿದ್ದಾರೆ, ಮತ್ತು ಆಹಾರದಲ್ಲಿ ಪ್ರಮುಖ ಪೋಷಕಾಂಶ ಏನು ಅಂತ ಬರಿಬೇಕು. ನಾ ಮೊದಲನೇದಾಗಿ ರಾಕೇಶ್ ಅಂತಕ್ಕಂಥ ಒಬ್ಬ ಸ್ನೇಹಿತನ ಒಂದು ಇಲ್ಲಿ ಆಹಾರದ ಒಂದು ವಿವರಣೆಯನ್ನು ಕೊಟ್ಟಿದ್ದೀನಿ. ಸೊ ರಾಕೇಶ್ ಇಂದು ಚಪಾತಿ ತಿಂದಿದ್ದಾನೆ, ಅನ್ನ ಸೊಪ್ಪಿನ ಸಾರನ್ನ ಆತ ಏನು ಮಾಡಿದ್ದಾನೆ, ಸೇವಿಸಿದ್ದಾನೆ. ಈ ಒಂದು ಆಹಾರದಲ್ಲಿ ಯಾವ ಘಟಕಗಳಿದಾವೆ ಅಂದರೆ, ಚಪಾತಿ ಗೋಧಿ, ಅನ್ನದಲ್ಲಿ ಅಕ್ಕಿ ಇರ್ತದೆ, ಸೊಪ್ಪಿನ ಸಾರಿನಲ್ಲಿ ಸೊಪ್ಪು ಮತ್ತು ಕಾಳುಗಳು ಇರ್ತವೆ. ಆಮೇಲೆ ಸೊ ಸಸ್ಯದ ಮೂಲ ಯಾವುದಂದ್ರೆ ಗೋಧಿ ಸಸ್ಯ ಇದೆ, ಅಕ್ಕಿ ಸಸ್ಯ ಇದೆ, ಸೊಪ್ಪು ಹಸಿರು ಸೊಪ್ಪುಗಳು ಇದ್ದಾವೆ. ಸೊ ಗೋಧಿ ಸಸ್ಯದಲ್ಲಿ ಯಾವ ಭಾಗ ಇದೆ, ಬೀಜ, ಅಕ್ಕಿಯಲ್ಲಿರ್ತಕ್ಕಂಥದ್ದು ಬೀಜ, ಸೊಪ್ಪಿನಲ್ಲಿರ್ತಕ್ಕಂಥದ್ದು ಎಲೆಗಳು, ಆ ಭಾಗಗಳು ಆಗಿದ್ದಾವೆ. ಈ ಆಹಾರದಲ್ಲಿ ಯಾವ ಪೋಷಕಾಂಶಗಳಿದಾವೆ ಅಂದ್ರೆ, ಪಿಷ್ಟ ಇದೆ, ವಿಟಮಿನ್ ಇದಾವೆ, ಪ್ರೋಟೀನ್ಗಳ ಸಹಿತ ಏನಾಗಿದಾವಪ್ಪ ಅಂದ್ರೆ ಇರ್ತವೆ. ಹೀಗೆ ಒಂದು 5 ಜನ ಗೆಳೆಯರ ತಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಆಹಾರ ಪದ್ಧತಿ, ಸೇವಿಸಿದ ಆಹಾರ ಪೋಷಕಾಂಶಗಳ ವಿವರಣೆಯನ್ನ ಬರಿಬೇಕು. ಬಿಟ್ಟ ಸ್ಥಳ ತುಂಬು. ಪಿಷ್ಟವನ್ನ ಹೊಂದಿರುವ ಆಹಾರ ಪದಾರ್ಥ ಯಾವುದು ಕೇಳಿದರೆ ಗೋಧಿ ಅಂತಕ್ಕಂಥದ್ದು ಸರಿ ಉತ್ತರ. ಕೊಬ್ಬಿನಾಂಶ ಹೊಂದಿರುವ ಆಹಾರ ಪದಾರ್ಥ ಕೇಳಿದರೆ ಹಾಲು ಅಂತಕ್ಕಂಥದ್ದು ಸರಿ ಉತ್ತರ. ಸರಿ ಹೇಳಿಕೆಗಳಿಗೆ ಸರಿ, ತಪ್ಪಿದ್ರೆ ತಪ್ಪು ಅಂತ ತಾವೇನ್ ಮಾಡಬೇಕು, ಗುರುತನ್ನ ಮಾಡಬೇಕಿತ್ತು. ದೇಹಕ್ಕೆ ಎಲ್ಲಾ ಪೋಷಕಾಂಶಗಳನ್ನ ಒದಗಿಸಲು ಮಾಂಸಾಹಾರ ಮಾತ್ರ ಸಾಕು ಅಂತ ಕೇಳಿದರೆ ಇದು ತಪ್ಪಿದೆ, ಎರಡೂ ಬೇಕು, ಸಸ್ಯಾಹಾರ ಮತ್ತು ಮಾಂಸಾಹಾರ. ತೊಗರಿ ಬೇಳೆ ಪ್ರೋಟೀನ್ನ ಮೂಲ ಅಂತ ಕೇಳಿದರೆ ಇದು ವಾಕ್ಯ ಸರಿ ಇದೆ, ಎಸ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಕೇಳಿದ್ದಾರೆ. ಸೊ ಮೊದಲನೇ ಪ್ರಶ್ನೆ ಇತ್ತು, ದೇಹಕ್ಕೆ ಶಕ್ತಿ ಕೊಡುವ ಪೋಷಕಾಂಶಗಳನ್ನು ಹೆಸರಿಸುವಂತೆ ಇದೆ. ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಇದಾವಲ್ಲ, ಇವು ದೇಹಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಪೋಷಕಾಂಶಗಳು ಆಗಿದ್ದಾವೆ. ಪ್ರಶ್ನೆ 2, ದೇಹದ ಬೆಳವಣಿಗೆಗೆ ಮತ್ತು ಸುಸ್ಥಿತಿಗೆ ಅವಶ್ಯವಾದ ಪೋಷಕಾಂಶಗಳು ಯಾವುವು ಅಂತ ಕೇಳಿದರೆ ಪ್ರೋಟೀನ್ಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 3, ನಿಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ವಿವಿಧ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳನ್ನು ಪಟ್ಟಿ ಮಾಡುವಂತ ಕೇಳಿದ್ದಾರೆ. ಸೊ ಉತ್ತರ ನೋಡೋದಾದ್ರೆ, ಸೊ ನಿಮ್ಮ ಮನೆಯಲ್ಲಿ ಗೋಧಿ, ಅಕ್ಕಿ, ಬಾದಾಮಿ, ಗೋಡಂಬಿ, ಮೀನು, ಮಾಂಸ, ಹಾಲು ಮತ್ತು ಸೊಪ್ಪುಗಳನ್ನು ತಾವೇನು ಮಾಡ್ತೀರಪ್ಪ ಅಂತಂದರೆ ಬಳಸ್ತೀರಿ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಕಲಿಕಾ ಹಾಳೆ 2 ಮತ್ತು 3ರಲ್ಲಿರ್ತಕ್ಕಂಥ ಚಟುವಟಿಕೆಗಳು ಮತ್ತು ಚಟುವಟಿಕೆಗಳ ಉತ್ತರಗಳು. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸದಾಗಿರ್ತಕ್ಕಂಥ ಒಂದು ವಿಡಿಯೋದಲ್ಲಿ. ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿನೂ ಕೂಡ ಕಲಿಕಾ ಹಾಳೆಗಳ ಉತ್ತರಗಳಿದ್ದಾವೆ.